ಹರೇ ಕೃಷ್ಣ. ಇವತ್ತು ಮೊದಲನೇ ಅಧ್ಯಾಯದ 5 ಮತ್ತು 6ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. 5ನೇ ಶ್ಲೋಕ ಈ ರೀತಿ ಸಾಗುತ್ತದೆ. ದೃಷ್ಟಕೇತುಶ್ಚಿಕಿತಾನಃ ಕಾಶೀರಾಜಸ್ಯ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬಶ್ಚ ನರಪುಂಗವ. ಇಲ್ಲಿ ದುರ್ಯೋಧನ ಈ ಎಲ್ಲ ವ್ಯಕ್ತಿತ್ವಗಳನ್ನು ಇಲ್ಲಿ ನಮಗೆ ಹೆಸರಿಸ್ತಾ ಇದ್ದಾರೆ. ಈ ಎಲ್ಲ ವ್ಯಕ್ತಿತ್ವಗಳನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾರಿಗೆ? ದ್ರೋಣಾಚಾರ್ಯರಿಗೆ. ಮತ್ತು ಇಲ್ಲಿ ಶ್ಲೋಕ ಹೇಳೋದೇನೆಂದರೆ, ಇಲ್ಲಿ ಕೆಲವು ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಮೊದಲನೇದು ದೃಷ್ಟಕೇತು, ಎರಡನೇದು ಚೇಕಿತಾನಃ, ನಂತರ ಕಾಶಿರಾಜ. ಯಾರೆಂದರೆ ಕಾಶಿಯ ರಾಜ. ಅವರೆಲ್ಲ ಹೇಗಿದ್ದಾರೆ? ವೀರ್ಯವಾನ್, ಅವರೆಲ್ಲರೂ ಮಹಾಬಲಶಾಲಿಗಳು. ನಂತರ ನಾವು ನೋಡ್ತೀವಿ, ನಂತರ ಮೂವರನ್ನ ಹೆಸರಿಸ್ತಾ ಇದ್ದಾರೆ. ಪುರುಜಿತನ್ನು ಹೇಳ್ತಾ ಇದ್ದಾರೆ. ಮತ್ತು ಕುಂತಿಭೋಜ ಮತ್ತು ಶೈಬ್ಯ. ಇವರೆಲ್ಲರನ್ನ ನರಪುಂಗವ ಅಂತ ಕರೀತಿದ್ದಾರೆ. ಅಂದರೆ ಅವರೆಲ್ಲ ಮಾನವ ಸಮಾಜದಲ್ಲಿನ ನಾಯಕರು, ಮಾನವರಲ್ಲಿ ಶ್ರೇಷ್ಠರು. ಇದು ದುರ್ಯೋಧನಿಗೆ ತಿಳಿದಿದೆ, ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಮಾಡ್ತಾರೆ? ಮತ್ತೆ ಕೆಲವರನ್ನು ಹೆಸರಿಸ್ತಾ ಇದ್ದಾರೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಮತ್ತೆ ಇಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನ ತಿಳಿಸ್ತಾ ಇದ್ದಾರೆ. ಯಾರವರು? ಯುಧಾಮನ್ಯು, ಇಲ್ಲಿ ಒಂದು ವ್ಯಕ್ತಿ ಯುಧಾಮನ್ಯು. ಎರಡನೇದು ಉತ್ತಮ ಔಜಶ್ಚ, ವಿಕ್ರಾಂತ, ಮೂಲತಃ ವಿಕ್ರಾಂತ ಮಹಾಬಲಶಾಲಿ. ನಂತರ ಉತ್ತಮೌಜೌ, ಅವರು ಹೇಗೆ? ವೀರ್ಯವಾನ್, ಮಹಾಬಲಿಷ್ಠನಾದ ಯೋಧ. ನಂತರ ಸೌಭದ್ರ, ಸುಭದ್ರೆಯ ಮಗ ಅಭಿಮನ್ಯು. ಇಲ್ಲಿ ಅಭಿಮನ್ಯುನ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ನಂತರ ಮಾತಾಡ್ತಿದ್ದಾರೆ ದ್ರೌಪದೇಯಶ್ಚ, ಮೂಲತಃ ದ್ರೌಪದಿಯ 5 ಮಕ್ಕಳ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ಅವರ ಹೆಸರುಗಳನ್ನ ಕೂಡ ಇಲ್ಲಿ ನಾವು ತಿಳ್ಕೊಬಹುದು. ಅವರ ಹೆಸರುಗಳಂತಂದರೆ ಪ್ರತಿವಿಂಧ್ಯ, ಶ್ರುತಸೇನ, ಶ್ರುತಕೀರ್ತಿ, ಶತಾನಿಕ ಮತ್ತು ಶ್ರುತಕರ್ಮ. ದ್ರೌಪದೇಯಶ್ಚ, ಚ ಎನ್ನುವುದು ಇತರ ಮಕ್ಕಳು. ಅದು ದ್ರೌಪದಿಯನ್ನು ಬಿಟ್ಟು ಅರ್ಜುನ್ ಇನ್ನ ಮಕ್ಕಳು, ಪಾಂಡವರ ಮಕ್ಕಳು, ಘಟೋತ್ಕಚ. ಈ ರೀತಿಯಾಗಿ ಎಲ್ಲರನ್ನ ಇಲ್ಲಿ ಹೆಸರಿಸ್ತಿದ್ದಾರೆ. ಇಲ್ಲಿ ಮಹಾರಥ ಎನ್ನುವ ಪದವನ್ನು ಇಲ್ಲಿ ಹೆಸರಿಸ್ತಿದ್ದಾರೆ. ಮಹಾರಥ ಇನ್ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಗ್ರೇಟ್ ಫೈಟರ್ ಅಂತ ಹೇಳ್ಬೋದು. ಅದನ್ನು ಆಳವಾಗಿ ವಿಶ್ಲೇಷಿಸಿದಾಗ, ಅದರ ಅರ್ಥವನ್ನು ತಿಳಿಯಲು ಯತ್ನಿಸಿದಾಗ ಕೆಲವು ಪದಜ್ಞಾನಗಳಾದ ಅಥವಾ ಟರ್ಮಿನಾಲಜಿ ಏನಂತೀವೋ ಅದು ಮಹಾರಥ, ಅತಿರಥ, ರಥ, ಅರ್ಧರಥ. ಮಹಾರಥ ಮೂಲತಃ ಅರ್ಥವೇನೆಂದರೆ ವ್ಯಕ್ತಿ ಏಕಾಂಗಿಯಾಗಿ 10,000 ಯೋಧರೊಂದಿಗೆ ಒಬ್ಬನೇ ಯುದ್ಧ ಮಾಡಬಲ್ಲವನು, ಆತ ಮಹಾರಥ. ಆದ್ದರಿಂದ ಈ ಶ್ಲೋಕದಲ್ಲಿ ಹೆಸರಿಸರೆಲ್ಲರೂ ಮಹಾರಥರೇ. ಮತ್ತು ಅತಿರಥ, ಭೀಷ್ಮ ಮತ್ತು ಅರ್ಜುನರನ್ನು ಅತಿರಥ ಅಂತ ಕರೀತಾರೆ. ಅತಿರಥರಾದವರು ಯುದ್ಧವನ್ನು ಒಬ್ಬರೇ 60,000 ಯೋಧರೊಂದಿಗೆ, ಅವರ ವಿರುದ್ಧ ದಿಕ್ಕಿನವರನ್ನ ಆಪೋಸಿಟ್ ಯೋಧರೊಂದಿಗೆ ಯುದ್ಧ ಮಾಡಬಲ್ಲವರು. ಮತ್ತು ಕೆಲವೊಂದು ರಥ, ಇಲ್ಲಿ ಒಬ್ಬನೇ ಮತ್ತೊಬ್ಬನ ಜೊತೆ ಹೋರಾಡುವುದು. ಮತ್ತು ಕೆಲವೊಂದು ಅರ್ಧರಥನಾದವನು ಒಬ್ಬಂಟಿಯಾಗಿ ಯುದ್ಧವನ್ನು ಮಾಡೋಕ್ಕೆ ಆಗೋದಿಲ್ಲ. ಅವನ ವಿರುದ್ಧ ವ್ಯಕ್ತಿಗಳ ಜೊತೆ ಯುದ್ಧ ಮಾಡಬೇಕು ಅಂದರೆ ಆತನಿಗೆ ಸಹಾಯ ಬೇಕಾಗಿರ್ತದೆ. ಅದೇ ಅರ್ಧರಥ. ನಾವು ಕಲ್ಪನೆ ಮಾಡಿಕೊಳ್ಬೇಕು, ಈ ರೀತಿಯ ಮಹಾಬಲಶಾಲಿ ಪಾಂಡವರ ಬಳಿ ಇರುವುದನ್ನು ನೋಡಿ ದುರ್ಯೋಧನಿಗೆ ಬಹಳ ಭಯಭೀತನಾಗಿದ್ದಾನೆ. ಈ ಎಲ್ಲರನ್ನ ಹೆಸರಿಸ್ತಿದ್ದಾನೆ, ಅವರೆಲ್ಲರನ್ನ ಲಿಸ್ಟ್ ಮಾಡ್ತಾ ಇದ್ದಾನೆ. ದ್ರೋಣಾಚಾರ್ಯಗೆ ಹೇಳ್ತಾ ಇದ್ದಾನೆ, ನೋಡಿ, ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ಅಂದರೆ ಇಲ್ಲಿ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಈ ಶ್ಲೋಕ 3, 4, 5 ಮತ್ತು 6ರಲ್ಲಿ ವಿವಿಧ ರೀತಿಯ ವ್ಯಕ್ತಿಗಳನ್ನ ಹೆಸರಿಸ್ತಾ ಇದ್ದಾನೆ. ದ್ರೋಣಾಚಾರ್ಯರಿಗೆ ಮನವರಿಕೆ ಮಾಡಿಕೊಳ್ತು ಒತ್ತಾಯ ಮಾಡ್ತಾ ಇದ್ದಾನೆ. ಅಂದರೆ ಅಷ್ಟೇ ಅವನ ಉದ್ದೇಶ ಆಗಿತ್ತು. ಅವನು ಹೇಳ್ತಾ ಇದ್ದರೆ, ನಿಮಗೆ ಯಾವುದೇ ಒಂದು
ಮನಸ್ಸಲ್ಲಿ ಭಾವನಾತ್ಮಕ ಮಿಡಿತ ನಿಮಗೆ ಇರಬಾರ್ದು. ಪಾಂಡವರಿಗೆ ಅದನ್ನು ನೀವು ತೋರಿಸ್ಬಾರ್ದು. ಅದನ್ನು ಬಿಟ್ಬಿಡಿ. ಕೇವಲ ಇಷ್ಟು ಮಾತ್ರ ಮಾಡಬೇಕು, ಅವರನ್ನು ಕೊಲ್ಲಬೇಕು, ಅಷ್ಟೇ ಕೊಲ್ಲಬೇಕು. ಇಲ್ಲಿ ನಿಖರವಾಗಿ ನಾವು ನೋಡ್ಬೋದು ರಾಜಕೀಯವನ್ನು ಕಾಣ್ಬೋದು ಇಲ್ಲಿ. ಅಂದರೆ ಇಲ್ಲಿ ಮನಸ್ಥಿತಿ, ದುರ್ಯೋಧನನ ಒಂದು ರಾಜನೀತಿ. ದುರ್ಯೋಧನ ಮಾತಾಡ್ತಾ ಇರೋದು ಪಾಂಡವರ ಕಡೆಯ ಸೈನ್ಯ ಬಹಳವಾಗಿದೆ ಅಂತ. ಈಗ ತನ್ನ ಸೈನ್ಯದ ಬಗ್ಗೆ ಅಂದರೆ ಅದನ್ನು ತಿಳಿಸ್ತಾ ಇದ್ದಾನೆ. ಅವ್ರ ಸೈನ್ಯ ಬಹಳ ಇದಾಗಿದೆ, ಅದನ್ನು ನೋಡಿ. ಅಂದರೆ ತನ್ನ ಸೈನ್ಯ ಬಗ್ಗೆನೂ ಈಗ ಮಾತಾಡಬೇಕಾಗಿದೆ. ತನ್ನ ಸ್ವಯಂ ಸೈನಾಧಿಕಾರರ ಬಗ್ಗೆಯೂ ಮುಂದಿನ ಶ್ಲೋಕಗಳಲ್ಲಿ ಅದನ್ನು ಅವರು ತಿಳಿಸ್ಕೊಡ್ತಾರೆ. ಅಂದರೆ ಮುಂದಿನ ಶ್ಲೋಕ ದುರ್ಯೋಧನ ಕಡೆಯ ವಿವಿಧ ವ್ಯಕ್ತಿಗಳ ಬಗ್ಗೆಯೂ ತಿಳಿಸ್ತಾರೆ. ಅಂದರೆ ಇಲ್ಲಿಗ ಪಾಂಡವರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆಗ ದ್ರೋಣಾಚಾರ್ಯ ಹೇಳ್ತಿದ್ರೆ, ನೋಡಿ ಇವ್ರ ಹತ್ರ ಇಂತೆಂಥ ಮಹಾರಥರು, ಅತಿರಥರು ಎಲ್ಲ ಇದ್ದಾರೆ. ನೀವು ಯಾವುದೇ ಒಂದು ಫೀಲಿಂಗ್ ಇಟ್ಕೊಳ್ಬಾರ್ದು, ನೀವು ಅವ್ರನ್ನ ಕೊಲ್ಲಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ನೋಡಿ ನಮ್ಮ ಹತ್ರನೂ ಈ ಥರ ಇದ್ದಾರೆ ಅಂತೇಳಿ ಮುಂದಿನ ಶ್ಲೋಕದಲ್ಲಿ ತನ್ನ ಸೈನ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದ.